me forever on fire. ರಾಜ್ಯದಲ್ಲಿ 60% ಕಮಿಷನ್ ವಾರ್ ಜೋರಾಗ್ತಾ ಇದೆ. HDK ಹೇಳಿಕೆಗೆ ಮಾಜಿ ಸಂಸದ DK ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ದೇಶದ ಜನರ ಸೇವೆ ಮಾಡೋದಕ್ಕೆ HDK ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದು ಬಿಟ್ಟುಬಿಟ್ಟು 60%, 40% ಎಲ್ಲವನ್ನು ಬಿಟ್ಟುಬಿಡಲಿ ಇವರು. ಇದನ್ನು ಮಾತಾಡ್ಕೊಂಡು ಕೂತಿದ್ದಾರಲ್ಲ ಅವರು. ಏನು ಕುಮಾರಸ್ವಾಮಿ ಅವ್ರದ್ದು ಏನು ಕೊಡುಗೆ ಕೊಡಲಿ ಅದರ ಬಗ್ಗೆ ಅವರು ಯೋಚನೆ ಮಾಡಬೇಕು. ರಾಜ್ಯಕ್ಕೆ ಸಿಗಬೇಕಾದಂಥ ಪಾಲು ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಪಾಲು ಸಿಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಪಾಲು ತರಲಿ ಇವರು. ಒಳ್ಳೆಯದನ್ನು ಮಾಡಲಿ ಸ್ಟೇಟ್ಗೆ. ಇದು ಬಿಟ್ಬಿಟ್ಟು 40%, 60% ಅಂತ ಮಾತಾಡಿಕೊಂಡು ಯಾಕೆ ಕಾಲ ಕಳೀತಾ ಇದ್ದಾರೆ. ಶನಿವಾರ ಭಾನುವಾರ ಬರೋದು, ಇವ್ರು ಬರೋದೇ ವೀಕೆಂಡು. ಶನಿವಾರ ಬರ್ತಾರೆ, ಭಾನುವಾರ ಬರ್ತಾರೆ, ಆರೋಪ ಮಾಡಿಬಿಡೋದು, ಆಮೇಲೆ ಹೊರಟು ಬಿಡೋದು. ಇದೆಲ್ಲವನ್ನು ಬಿಟ್ಟುಬಿಡಲಿ ಇವರು ಅಂಥೇಳಿ HDKಗೆ DK ಸುರೇಶ್ ಟಾಂಟ್ ಕೊಟ್ಟಿದ್ದಾರೆ. ಅವರ ಪಕ್ಷದ ಗುತ್ತಿಗೆದಾರರೇ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದ್ರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡೆಯೋದೊಂದು ಭಾಗ ಹೊಡಿತಿರೋದು. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ. ಹಿಂದೆ ಯಾವನೋ PDO ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಊರು ಹಳ್ಳಿಲಿ ಆ PDO ಇರೋನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆನಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಜಗಜ್ಜಾಹಿರ ಇದು ಎಲ್ಲಿದೆ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕಿದೆ ಹೇಳ್ತಾರೆ, ಇದು ಹೇಳ್ತವೆ. ಯಾರ ಮಾನ ಮರ್ಯಾದೆ ಇದೆ ಅವರಿಗೆ? ದುಡ್ಡು ತಿನ್ನಕ್ಕೂ ಒಂದು ಇತಿಮಿತಿ ಬೇಡ? ಇತಿಮಿತಿ ಬೇಡ ಇದಕ್ಕೆ? ಅಧಿಕಾರಿಗಳು ಎಲ್ಲಿಂಗ್ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ? ಯಾತಕ್ಕೆ ಆತ್ಮಹತ್ಯೆಗಳು ನಡೀತಾವೆ? ರೈತರ ಆತ್ಮಹತ್ಯೆ ನೋಡ್ತಾ ಇದ್ದೋ. ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ. 60%, 40% ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನನ್ನ? ಕುಮಾರಸ್ವಾಮಿ ಅವ್ರಿಗೇನು ಅಧಿಕಾರ ಇಲ್ಲ ಅಂತಲ್ಲ. ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ಇದೆ. ಕೇಂದ್ರದಲ್ಲಿ ಬಹಳ ಉನ್ನತವಾದಂಥ ಸ್ಥಾನವನ್ನ ಅವರು ಗಳಿಸಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಅವರು ರಾಜ್ಯಕ್ಕೆ ಕೊಡುಗೆಗಳ ಏನನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಿಗಬೇಕಾದಂಥ ಪಾಲುಗಳ ಬಗ್ಗೆ, ರಾಜ್ಯಕ್ಕೆ ದೊರೆಯಬೇಕಾದಂಥ ಯೋಜನೆಗಳನ್ನ, ಇದ್ರ ಬಗ್ಗೆ ಒತ್ತಡವನ್ನ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವವನ್ನ ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ತೋರಿಸಿ ರಾಜ್ಯಕ್ಕೆ ಒಳ್ಳೆಯದನ್ನ ಒಳಿತನ್ನ ಬಯಸಲಿ, ಒಳಿತನ್ನ ಮಾಡಲಿ. ಬಂದದು ಆರೋಪ ಮಾಡೋದು, ಬರೋದು ಶನಿವಾರ ಭಾನುವಾರ ಬರೋದು ಆರೋಪ ಮಾಡೋದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ಚುನಾವಣೆಗಳು ಇನ್ನೂ ಬಹಳ ದೂರ ಇದೆ. ಸೊ ಆ ಸಂದರ್ಭದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ನಡೀಲಿ. ನಾನು ಬಯಸ್ತಾ ಇರೋದು ಒಬ್ಬ ನಾಯಕರಿಂದ ಅಭಿವೃದ್ಧಿಯ ಚಿಂತನೆಗಳನ್ನು, ಆ ಅಭಿವೃದ್ಧಿಯ ಚಿಂತನೆಗಳನ್ನು ಮಂಥನ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ.